ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅಮೆರಿಕದಲ್ಲಿದ್ದಾರೆ. ಇದೀಗ ಶಿವಣ್ಣನ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದೆ ವೀರ ಚಂದ್ರಹಾಸ ಸಿನಿಮಾ ಟೀಮ್. ಇದುವರೆಗೆ ಜಗಮೆಚ್ಚಿದ ಅಣ್ಣನಾಗಿ, ಮಚ್ಚು ಹಿಡಿದ ಜೋಗಿಯಾಗಿ, ಭೈರತಿ ರಣಗಲ್ನ ಖಡಕ್ ವ್ಯಕ್ತಿಯಾಗಿ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಶಿವಣ್ಣನ ಪಾತ್ರ ನೋಡಿರೋ ಫ್ಯಾನ್ಸ್ ಮತ್ತೊಂದು ಹೊಸ ಪಾತ್ರದಲ್ಲಿ ಶಿವಣ್ಣನನ್ನ ನೋಡಲಿದ್ದಾರೆ. ಮೊದಲ ಬಾರಿಗೆ ಕರುನಾಡ ಚಕ್ರವರ್ತಿ ಯಕ್ಷಗಾನ ಕಲಾವಿದನ ಪಾತ್ರದಲ್ಲಿ ನಟಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸಂಗೀತ ಮಾಂತ್ರಿಕ ರವಿ ಬಸ್ರೂರ್ ಅವರ 12 ವರ್ಷಗಳ ಕನಸು ಈಗ ತೆರೆ ಮೇಲೆ ಬರಲು ರೆಡಿಯಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಬರೆಯಲು ರೆಡಿಯಾಗಿದೆ ವೀರಚಂದ್ರಹಾಸ ಸಿನಿಮಾ. ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಂಪೂರ್ಣ ಯಕ್ಷಗಾನ ವೈಭವ ಬೆಳ್ಳಿ ತೆರೆ ಮೇಲೆ ಬರಲಿದೆ. ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವಣ್ಣ ಸದ್ಯ ಅಮೆರಿಕದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇದೇ ತಿಂಗಳು 26ಕ್ಕೆ ಭಾರತಕ್ಕೆ ಬರಲಿದ್ದಾರೆ. ಶಿವಣ್ಣನ ಆರೋಗ್ಯದ ಬಗ್ಗೆ ಚಿಂತೆಯಲ್ಲಿದ್ದ ಫ್ಯಾನ್ಸ್ ಈಗ ಸಂಭ್ರಮದಲ್ಲಿದ್ದಾರೆ. ಜೊತೆಗೆ ಶಿವಣ್ಣನ ಯಕ್ಷಗಾನ ಗೆಟಪ್ ನೋಡಿ ಫುಲ್ ಖುಷಿಯಾಗಿದ್ದಾರೆ. ವೀರಚಂದ್ರಹಾಸ ಚಿತ್ರವು ನಟ ಶಿವಣ್ಣರ ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲಾಗಲಿದೆ. ವೀರಚಂದ್ರಹಾಸ ಚಿತ್ರವನ್ನ ರವಿ ಬಸ್ರೂರ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಶಿವಣ್ಣನ ರೋಲ್ ಕೂಡ ಈಗ ರಿವೀಲ್ ಆಗಿದೆ. ನಾಡಪ್ರಭು ಶಿವಪುಟ್ಟ ಸ್ವಾಮಿಯಾಗಿ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ ಎಲ್ಲರ ಪ್ರೀತಿಯ ಶಿವಣ್ಣ. ವೀರಚಂದ್ರಹಾಸ ಸಿನಿಮಾದಲ್ಲಿ ಕುಂತಲ ಸಾಮ್ರಾಜ್ಯದ ಚಂದ್ರಹಾಸನ ಕತೆ ಇದು ಮಹಾಭಾರತಕ್ಕೂ ಮುಂಚೆಯೇ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನ ಸಿನಿಮಾ ಹೇಳಲಿದ್ದು, ಯಕ್ಷಗಾನದೊಂದಿಗೆ ಐತಿಹಾಸಿಕ ಅಂಶಗಳನ್ನ ಸಂಯೋಜಿಸಲಾಗಿದೆ. ನಟ ಶಿವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ಚಿತ್ರದ ಬಗೆಗಿನ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ನಾಡಪ್ರಭು ಶಿವಪುಟ್ಟ ಸ್ವಾಮಿ ಪಾತ್ರದಲ್ಲಿ ಶಿವಣ್ಣ ಕಾಣಿಸಿಕೊಂಡಿರುವ ಚಿತ್ರದ ಕ್ಯಾರೆಕ್ಟರ್ ಪೋಸ್ಟರ್ ಈಗಾಗಲೇ ಸಾಕಷ್ಟು ಸುದ್ದಿ ಮಾಡಿದೆ. ನಟ ಶಿವರಾಜ್ ಕುಮಾರ್ ಅವರ ನಿಜವಾದ ಹೆಸರು ಕೂಡ ನಾಗರಾಜು ಶಿವಪುಟ್ಟ ಸ್ವಾಮಿ ಆಗಿದ್ದು, ಚಿತ್ರಕ್ಕೆ ವೈಯಕ್ತಿಕ ಟಚ್ ನೀಡಲಾಗಿದೆ. ವೀರಚಂದ್ರಹಾಸ ಕನಸು ನನಸಾಗಿದೆ. ಚಿತ್ರದಲ್ಲಿ ಶಿವಣ್ಣನ ಪಾತ್ರ ವಿಶೇಷವಾಗಿದೆ. ಯಕ್ಷಗಾನದ ವೇಷಭೂಷಣದಲ್ಲಿ ಶಿವಣ್ಣನ ಲುಕ್ ನೋಡೋದೇ ಚಂದ ಅಂತ ಹೇಳಿರುವ ರವಿ ಬಸ್ರೂರ್ ಅವರು ಕರಾವಳಿಯ ಈ ಕಲೆಗೆ ಶಿವಣ್ಣ ಕೊಟ್ಟಿರುವ ಗೌರವದ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ. 1-2 ತಿಂಗಳ ಹಿಂದೆ ಚಿಕಿತ್ಸೆಯಲ್ಲಿದ್ದಾಗಲೂ ಶಿವಣ್ಣ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು. ಇಂತಹ ಪಾತ್ರಗಳು ಜೀವನದಲ್ಲಿ ಒಮ್ಮೆ ಬರುತ್ತವೆ ಅಂತ ಸ್ವತಃ ಶಿವಣ್ಣನೇ ಹೇಳಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಯಕ್ಷಗಾನ ಕಲಾವಿದರು ಈ ಯಕ್ಷಗಾನದ ಉಡುಗೆಯನ್ನ 1 ಗಂಟೆ ಧರಿಸಿ ರಂಗಸ್ಥಳದಲ್ಲಿ ಕುಣಿಯುತ್ತಾರೆ. ಜೊತೆಗೆ ಈ ಉಡುಗೆ ಭಾರವಾಗಿರುತ್ತೆ. ಆದ್ರೆ ಶಿವಣ್ಣ ಬೆಳಗ್ಗೆಯಿಂದ ಸಂಜೆ 6:30ರವರೆಗೆ ವಿರಾಮವಿಲ್ಲದೆ ಈ ಉಡುಗೆಯಲ್ಲೇ ಇದ್ರು. ಜೊತೆಗೆ ಚಿತ್ರೀಕರಣ ಮುಗಿಯೋವರೆಗೂ ಮಧ್ಯಾಹ್ನದ ಊಟವನ್ನು ಸಹ ಮಾಡಿರ್ಲಿಲ್ಲ ಅಂತ ರವಿ ಬಸ್ರೂರು ಶಿವಣ್ಣನ ಬದ್ಧತೆಯನ್ನ ಹಾಡಿ ಹೋಗಲಿದ್ದಾರೆ. ಇದೀಗ ವೀರಚಂದ್ರಹಾಸ ಸಿನಿಮಾದಲ್ಲಿ ನಟ ಶಿವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ರಿವೀಲ್ ಆಗಿದೆ. ಜೊತೆಗೆ ಚಿತ್ರದ ಬಗೆಗಿನ ನಿರೀಕ್ಷೆ ಮತ್ತಷ್ಟು ಹೆಚ್ಚಿಸಿದೆ. ನಮಸ್ಕಾರ.